ಈ ಲಚ್ಚ ಪರೋಟ ಅಂದ್ರೆ ಬರೀ ಮೈದಾ ಹಿಟ್ಲಿಂದೇ ಮಾಡ್ಬೇಕಂತೇನಿಲ್ರಿ. ನಾವು ನಾರ್ಮಲ್ ಗೋಧಿ ಹಿಟ್ಲಿಂದು ಈ ಪದರ್ ಪರೋಟ ಮಾಡ್ಬೋದ್ರಿ. ಸ್ವಲ್ಪ ಟೇಸ್ಟ್ನಾಗ ಡಿಫ್ರೆನ್ಸ್ ಬರ್ತದ್ರಿ ಅಷ್ಟೇ ರೀ, ಮತ್ತೇನಿಲ್ಲ. ಆದ್ರೆ ಅನ್ಹೆಲ್ದಿ ಈ ಮೈದಾ ತಿನ್ನೋದ್ಕಿಂತ ನಮ್ಮ ಗೋಧಿ ಹಿಟ್ಲಿಂದ ಈ ಲಚ್ಚ ಪರೋಟ ಮಾಡ್ಕೊಂಡು ತಿಂದ್ರೆ ಹೆಂಗಿರ್ತದ್ರಿ. ನಡೀರಿ ಮತ್ತು ಹೆಂಗೆ ಮಾಡಿ ನಾನು ತೋರಿಸ್ತೀನಂತ್ರಿ. ಗೋಧಿ ಹಿಟ್ಟಿನಾಗ ಉಪ್ಪು, ಎಣ್ಣೆ ಮತ್ತು ನೀರು ಹಾಕಿ ಈಗ ನಾರ್ಮಲ್ ಚಪಾತಿಗೆಲ್ಲ ಹೆಂಗೆ ಹಿಟ್ಟು ನಾದ್ಕೋತೇವಲ್ರಿ ಹಾಗೆ ನಾದ್ಕೋಬೇಕ್ರಿ. ಇದ್ರಾಗ ಮತ್ತೇನು ಎಕ್ಸ್ಟ್ರಾ ನಾನು ಹಾಕಲ್ಲ. ಈಗ ಮೈದಾ ಹಿಟ್ಲಿಂದ ಮಾಡತ್ತಿದ್ದೇವಂದ್ರೆ ಅದು ಪ್ರೊಸೆಸ್ಸು ಬೇರೆ ಅದ ರೀ. ಅದು ರೆಸಿಪಿ ನಿಮಗೆ ಬೇಕಂತಂದ್ರೆ ನಾನು ಪ್ರಾಪರ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಬೇಕಂದ್ರೆ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಈಗ ಹಿಟ್ಟೆಲ್ಲ ನಾದ್ಕೊಂಡು ಏನು ಮಾಡ್ತೀನಿ ರೀ ಅಂತಂದ್ರೆ ಇದ್ರ ಮ್ಯಾಲೆ ಮುಚ್ಚಿ ಒಂದು 10-15 ನಿಮಿಷ ನೆನಿಲಾಕ ಬಿಟ್ಬಿಡ್ತೀನಂತ್ರಿ. ಜಾಸ್ತಿ ನೆಂದ್ರೂ ಏನಾಗಲ್ರಿ. ಇಲ್ಲಿ ಒಂದು 10 ನಿಮಿಷ ಆಗ್ಯದ್ರಿ. ಹಿಟ್ಟು ಚಲೋ ನೆಂದದ. ಮತ್ತು ಕೈಗೆ ಒಂದಿಷ್ಟು ಎಣ್ಣೆ ಒರೆಸ್ಕೊಂಡು ಮತ್ತು ಇದಕ್ಕೆ ಒಂದು 2 ನಿಮಿಷ ಹಿಂಗೆ ಬಡ್ದು ಏನು ಮಾಡ್ತೀನಿ ರೀ ನಾದ್ಕೋತೀನಂತ್ರಿ. ಈಗ ಒಂದು ದೊಡ್ಡದು ಉಳ್ಳಿ ತೊಗೋತೀನಿ ರೀ. ಅಂದ್ರೆ ಈಗ ನಾರ್ಮಲ್ ಚಪಾತಿಗೆ ಎಷ್ಟು ನಾವು ಉಳ್ಳಿ ತೊಗೋತೇವಲ್ರಿ, ಒಂದು 2 ಚಪಾತಿದ ಉಳ್ಳಿ ಇಲ್ಲಿ ನಾನು ತೊಗೊಂಡೇನಿ ರೀ. ಮತ್ತು ಒಣ ಹಿಟ್ಟು ಹಚ್ಚಿ ಈಗ ನಿಮಗೆ ಎಷ್ಟು ತೆಳ್ಳಗೆ ಸಾಧ್ಯ ಅದನೋ ಅಷ್ಟು ತೆಳ್ಳಗೆ ಒಂದು ಚಪಾತಿ ಮಾಡ್ಕೋಬೇಕಾಗ್ತದೆ ರೀ. ಎಲ್ಲ ಕಡೆ ಈವನ್ ಆಗಿ ನಾವು ಲಾಟಿಸ್ಬೇಕು. ಮತ್ತೀಗ ಇದ್ರ ಮೇಲೆ ಒಂದಿಟ್ಟು ಎಣ್ಣೆ ಒರೆಸ್ತೀನಿ ಅಂದ್ರೆ ಎಣ್ಣೆ ಜಾಗದಾಗ ತುಪ್ಪನೂ ನೀವು ಹಚ್ಬೋದು ರೀ. ಮತ್ತು ಒಣ ಹಿಟ್ಟು ಇದ್ರ ಮೇಲೆ ಉದುರಿಸ್ತೀನಂತ್ರಿ. ಅಂದ್ರೆ ಪದರಗಳು ಚಲೋ ಬಿಚ್ಚಿ ಬರ್ತಾವ್ರಿ. ಹೀಗಾಗಿ ಒಣ ಹಿಟ್ಟು ಉದುರಿಸ್ಬೇಕಾಗ್ತದೆ. ಈಗ ನೋಡ್ರಿ ನಾ ಹೆಂಗೆ ಕಟ್ ಮಾಡ್ಲತ್ತೀನಲ್ರಿ ಇದೇ ಥರ ಕಟ್ ಮಾಡ್ಕೋಬೇಕಾಗ್ತದೆ. ಬೇಕಾದ್ರೆ ನೀವು ಫೋಲ್ಡ್ನು ಮಾಡ್ಕೋಬೋದು. ಆದರೆ ಹಿಂಗೆ ಮಾಡೋದ್ರಲ್ಲಿಂದ ಚಲೋ ನಮ್ಮದು ಇಲ್ಲಿ ಪದರಗಳು ಏನು ಮಾಡ್ತಾವ್ರಿ ಚಂದ ಬಿಚ್ಚಿ ಬರ್ತಾವ. ನೀವು ಹಿಂಗೆ ಮಾಡಿ ನೋಡ್ರಿ ಒಂದ್ಸಲ. ಎಲ್ಲ ಒಂದೇ ಕಡೆ ತಂದೀನಿ. ತಂದು ಸ್ವಲ್ಪ ಎಳಿತೀನಿ ರೀ. ಅಂದ್ರೆ ಏನ್ರಿ ಸ್ವಲ್ಪ ಸ್ಟ್ರೆಚ್ ಮಾಡ್ಕೋತೀನಂತ, ಜಾಸ್ತಿನೂ ಮಾಡ್ಕೊಳಕ್ಕೆ ಹೋಗಬಾರ್ದು. ಮತ್ತೀಗ ಸಿಂಬಿ ಸುತ್ಕೋತಾ ಹೋಗ್ತೀನಂತ್ರಿ. ನಾವು ಹಿಂಗೆ ಸುತ್ತೋದಕ್ಕೆ ಸಿಂಬಿ ಸುತ್ತದಂತೇವ್ರಿ. ನೀವೇನಂತೀರಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಸ್ವಲ್ಪ ಕೈಲಿಂದೀಗ ಪ್ರೆಸ್ ಮಾಡಿ ಏನು ಮಾಡ್ತೀನಿ ರೀ ಒಣ ಹಿಟ್ಟು ಉದುರಿಸಿ ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ದಪ್ಪೆ ಲಾಟಿಸ್ತೀನಂತ್ರಿ. ತೆಳ್ಳಗೆ ಲಾಟಿಸ್ಲಕ್ಕೆ ಹೋಗಬೇಡ್ರಿ. ತೆಳ್ಳಗೆ ಲಾಟಿಸಿದ್ರೆ ಪದರುಗಳು ಚಲೋ ಬರಲ್ರಿ. ಹೀಗಾಗಿ ಸ್ವಲ್ಪ ದಪ್ಪೆ ಲಾಟಿಸ್ಬೇಕ್ರಿ. ನಾ ತೋರಿಸ್ತೀನಂತ ಎಷ್ಟು ಥಿಕ್ನೆಸ್ ಇರಬೇಕಂತ ನಿಮ್ಗೆ ಮುಂದೆ ಕಾಣಿಸ್ತದೆ ನೋಡ್ರಿ. ಈವನ್ ಆಗಿ ಲಾಟ್ಸೀನ್ರಿ. ನಿಮಗೆ ತೋರಿಸ್ತೀನಂತ ನೋಡ್ರಿ, 2 ಕಡೆ ತೋರಿಸ್ಲತ್ತೀನಿ. ಮತ್ತು ಇಷ್ಟು ದಪ್ಪ ಲಾಟ್ಸೀನ್ರಿ ನಾ. ಆ ಕಡೆ ನಮ್ದು ಹಂಚಿನೂ ಬಿಸಿ ಆಗ್ಯಾದ್ರಿ. ಮೀಡಿಯಮ್ ಉರಿದಾಗ ಈ ಪರೋಟಾಗ ಹಾಕ್ಬಿಡ್ತೀನಂತ್ರಿ. ಈಗ 2 ಮಗ್ಗುಲ ಪಲ್ಟಾಸ್ಕೊತಾ ಎಣ್ಣೆ ಇಲ್ಲ ತುಪ್ಪ ಹಚ್ಕೋತಾ ಸ್ವಲ್ಪ ಬಣ್ಣ ಬರತನ ಸ್ವಲ್ಪ ಕುರುಕುರು ಆಗತನ ನಾವು ಇದಕ್ಕೆ ಬೇಯಿಸ್ಬೇಕಾಗ್ತದ್ರಿ. ನಾರ್ಮಲ್ ಚಪಾತಿ ಉಣ್ಣೋದಕ್ಕಿಂತನೂ ಒಂದು ಸರ್ತಿ ಹಿಂಗೆ ಮಾಡ್ಕೊಂಡು ಉಂಡು ನೋಡ್ರಿ. ಭಾಳ ಚಲೋ ಬರ್ತದ್ರಿ ಟೇಸ್ಟು. ಒಂದೇ ಹಿಟ್ಟಿರ್ತದೆ. ಆದ್ರೆ ನಾವು ಚಪಾತಿ ಮಾಡಿದಾಗ ಬೇರೆ ಟೇಸ್ಟ್ ಬರ್ತದೆ, ಮತ್ತು ಹಿಂಗೆ ಪರೋಟ ಮಾಡಿದಾಗ ಬೇರೆನೇ ಬರ್ತದ್ರಿ. ಮತ್ತು ಇವತ್ತಿಂದ ಲಚ್ಚ ಪರೋಟ ನಿಮಗೆಲ್ಲ ಇಷ್ಟ ಆಗದಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊರಿ. ಮತ್ತೆ ಸಿಗ್ತೀನಂದ್ರೆ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.